ಬರೆದ ಹಣೆ ಬರಹವನ್ನೇ ಬದಲಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನೋ ಬದುಕು ಕಟ್ಟಿಕೊಂಡ ಛಲಗಾರ್ತಿ. ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಬಾಳೋದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ರಿ. ಒಂದು ತಲೆನ ಹಿಡಿಬೇಕು, ಇಲ್ಲ ತಲೆನ ಹೊಡಿಬೇಕು. ಜಾತಿ, ಮತ, ಮೇಲು ಕೀಳು, ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ನಾನು. ಹೀಗಿರುವಾಗ ನನಗೊಂದು ಹರಿಕೆಯ ಕುರಿ ಬೇಕಾಗಿತ್ತು. ಆ ನನ್ನ ಹರಿಕೆಯ ಕುರಿ ಈ ಮಹೇಂದ್ರ. ಹೇಗಿದೆ ನನ್ನ ಕಾಮಲೀಲಿಯ ಕಾರ್ಮೋಡದ ಬೆಂಕಿಯ ಸಿಡಿ? ದಿಸ್ ಈಸ್ ರಿಯಲ್ ಲೈಫ್. ಈ ಮುದುಕಿಯಲ್ಲಿ ಕಾಣ್ತಾನೆ ಇಲ್ಲ. ಮುದುಕಿ, ಏ ಮುದುಕಿ, ಏನೇ ಮಾಡ್ತಿದ್ಯಾ ಒಳಗೆ? ಹೊರಗೆ. ಕೆಲಸ ಎಲ್ಲ ಮಾಡಿದ್ದೀನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಆ ಪಾತ್ರೆ ಎಲ್ಲ ತೊಳೆದು ಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತೇನೆ. ಮನೆಯಾಗ 1 ಗಂಟೆ ಅರಿವಿ ಬಿದ್ದಾವು. ಅವನೇ ನಿನ್ನ ಗಂಡ ಬಂದು ತೊಳಿತಾನೆ ಏನು? ನೋಡವ್ವ, ನನ್ ಬೇಕಾದ ಕೆಲಸ ಹೇಳು, ಬೇಕಾದ ಕೆಲಸಕ್ಕೆ ಖರ್ಚು. ಆದ್ರ ದೇವರಂತ ನನ್ನ ಗಂಡಗ ಮಾತ್ರ ಏನು ಅನ್ನಬೇಡವ. 3 ದಿನ ಅಥವಾ ಊಟ ಮಾಡಿ ತಲೆ ಬೇರೆ ಬಹಳ ಸುತ್ತಕತ್ತತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ, ಆಮೇಲೆ ಇಲ್ಲೇ ಹಿತ್ತಲದಾಗ ಅರಿವಿ ಒಗೆದು ಹಾಕ್ತೀನಿವಾ. ಆ ಹಿತ್ತಲದಾಗ ಅರಿವಿ ಒಗೆದು ಹಾಕಿದ್ರೆ ಕರೆಂಟ್ ಬಿಲ್ ಏನು ನಿನ್ನ ಗಂಡ ಬಂದು ಕಟ್ಟತಾನೆ ಏನು? ನನ್ನ ಗಂಡ ಒಬ್ಬ ದುಡಿಯವ. ಸರಿಯಾಗಿ ಕೂತು 3 ಹೊತ್ತ ಕತ್ತರಿಸವ್ರ ಆಗಿರಿ. ಹೋಗ ಏನು ಧಾಡಿ ಆಗುದಿಲ್ಲ. ಲಗನ ಹೋಗಿ ಅರಿವಿ ತಗೊಂಡು ಬಾ. ಕರೇತವಾ, ಪಾಪ ನನ್ನ ಕೂಸು ಒಂದ ದುಡಿತೈತಿ. ಅವನಿಗೆ ತ್ರಾಸ ಆಗಬಾರ್ದು, ನನಗೆ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಅರಿವಿ ಒಗೆದು ಹಾಕ್ತೀನಿ. ಯವ್ವ, ಬೇಯವ್ವ, ಹೊಟ್ಟೆ ಬಾಳ.
ಊರಿಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡು ಬರ್ತಾನಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ. ಏನು ಹಳ್ಳದ ದಂಡಿಗೆ ಬಡ್ಡಿ ಗಂಟು ಹಿಡ್ಕೊಂಡು ಹೋದಳ? ಏಯ್, 10 ಆಳುಗಳ ಮನೆಯಲ್ಲಿ ದುಡಿತಿರುವಾಗ ಆ ಮುದುಕಿ ಹಳ್ಳ ದಂಡಿಗೆ ಹೋಗಿಲ್ಲ ಅಂದ್ರೆ ನೋಡಿದ ಜನ ಏನಂತಾರ ಕಣೆ. ನನ್ನ ಮರ್ಯಾದೆನ 3 ಕಾಸು ಮಾರ್ತಾ ಇದ್ದಾಳು, ಏನ್ ಮಾಡ್ಲಿ ಅಂತೇಳಿ. ಹೌದ್ ನೋಡ್ರಿ, ಊರ್ ಮಂದಿ ಮಾತಾಡುವಂಗ ನಮ್ ಬಾಳಿ ಆಗೈತಿ. ಮಗ ಸಸಿ ಮನ್ಯಾಗ ಕುಂತ ತಾಯಿನ ಕೆಲಸಕ್ಕೆ ಹಸ್ತಾರ ಅಂತ ಊರ್ ಮಂದಿ ಮಾತಾಡಕ್ ಹತ್ಯಾರ. ಅತ್ತೇವ್ರ ಚಲೋ ಸೀರೆ ಉಟ್ಕೋರಿ ಅಂದ್ರ ನನಗೆ ಯಾಕೆ ಬೇಕು ಬೇಡವೇ ಯವ್ವ, ಇಂದೋ ನಾಳೆಯೋ ಬಿದ್ದು ಹೋಗು ಮರ ಅಂತಾಳ. ಅಷ್ಟ ಅಲ್ರಿ, ಮಾವರ ಮನೆ ಬಿಟ್ಟು ಹೋದಾಗಿಂದ ಅತ್ತೆ ಮನಸ್ಸ ಸರಿ ಇಲ್ಲ. ಒಂದೊಂದ್ಸಲ ಹುಚ್ಚುಚ್ಚರಂಗ ಮಾತಾಡ್ತಾಳ. ನಿಮ್ಮ ಗೆಳೆಯರು ಯಾರ ಮನೆಗೆ ಬಂದ್ರ ನನ್ನ ಮ್ಯಾಲ ಸಂಶಯ ಪಡ್ತಾಳ. ನನ್ನ ಎದೆಗೆ ಚುಚ್ಚುವಂಗ ಮಾತಾಡ್ತಾಳ. ನಿಮ್ಮವನ ಕೈಲೇ ಬಯಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗೋಗೈತ್ರಿ. ಅವತ್ತೇ ಆ ಮುದುಕನ ಬೆನ್ನ ಹತ್ತಿ ಹೋಗಿದ್ರ ಆ ಮುದುಕಿ ನೀನ್ ಮಾತಾಡ್ತಾ ಇದ್ದಾಳ. ಈಗ ಮುದುಕಿನ ಏನ್ ಮಾಡ್ಲಿ ಅಂತ ರೀ, ನೀವೇನೂ ತಪ್ಪು ತಿಳ್ಕೋದಿಲ್ಲ ಅಂದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಬರೋನು. ಯಾಕಂದ್ರ ಆಕೆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ. ಊರ್ ಮಂದಿ ನಮಗ್ ಮಾತಾಡೋದರ ತಪ್ಪೈತಿ. ಏನಂದೆ? ಏನ್ ಮಾಡೋದು? ಏನ್ ಮಾಡು? ಆದಷ್ಟು ಬೇಗ ಆ ಕೆಲಸ ನಾನು ಮಾಡ್ತಾನೆ ಅಂದೆ. ಹೊಟ್ಟೆ ಹಸ್ತಾ ಇದೆ. ಏನ್ ಮಾಡಿದೆ ಟಿಫನ್? ರೀ, ಇವತ್ತು ನಿಮ್ಗೋಸ್ಕರ ಇಡ್ಲಿ ವಡ ಮಾಡಿದ್ದೀನಿ. ನನ್ನ ಕೈಯಾರ ನಾನೇ ನಿಮಗೆ ಟಿಫನ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಹೌದಾ? ಹಾಗಾದ್ರೆ ಬಾ. ಹಲೋ. ಹೇ ಅಲ್ಲ ಕಣೋ, ನಾನು ಡಿಪೆಂಡ್ ಮಾಡೋ ಸಮಯ ಇದು. ಇವಾಗ ಆಗಲ್ಲ ಕಣೋ. ಬರಲೇಬೇಕಾ? ಬರ್ತೀನಿ ಬಿಡು, ಅರ್ಜೆಂಟ್ ಇದೀನಾ? ಸರಿ ಓಕೆ. ಚಿನ್ನ, ಸ್ನೇಹಿತ ಫೋನ್ ಮಾಡಿದ್ದಾನೆ, ಏನೋ ಅರ್ಜೆಂಟ್ ಅಂತೆ. ಆಗೋಗಿ ಹೀಗೆ ಬಂದ್ಬಿಡ್ತೀನಿ. ಬಂದಂದ್ರೆ ಒಟ್ಟಿನಲ್ಲೇ ಮಾಡೋಣ. ಹೋಗಿ ಬಿಟ್ರಲ್ಲ, ಹೋಗ್ಲಿ. ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಮನೆಯಲ್ಲಿದ್ದು ಸರಸ ಸಲ್ಲಾಪದಿಂದ ನನ್ನ ಮನಸ್ಸಿನ ಆಸೆಯಿಂದ ಈಡೇರಿಸಲಿಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆ ಒಳಗ ಒಂದು ನಾಯಿ ಗುಂಡಿ ಸಹಿತ ಹುಟ್ಟಿರಲಿಲ್ಲ. ಹದಿಹರಿಯದ ಯೌವನ ತುಂಬಿದ ಈ ಕಾಮದ ಕುದುರೆಗೆ ಲಗಾಮ್ ಹಾಕಿ ಮನಸ್ಸನ್ನ ಶಾಂತಗೊಳಿಸುವ ಶಕ್ತಿ ಆ ಪೃಥ್ವಿರಾಜನಿಗೆ ಮಾತ್ರ ಐತಿ. ಆ ನನ್ನ ರಾಜನನ್ನ ಮನೆಗೆ ಕರೆಯಿಸಿ ಅವನ ರೋಮ ಭರಿತ ಎದೆ ಮೇಲೆ ನಿಂತು ಮಚ್ಚನ ಮಾಡಿಸ್ಕೋಬೇಕು ಅಂದ್ರೆ ಈ ಹಾಳಾದ ಮುದುಕಿ ಒಂದು ಮರ್ಯಾದ ಬಿದ್ದಿರ್ತೈತಿ. ಹೆಂಗು ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನಗೆಷ್ಟು ಸಂತೋಷ. ಈ ಮುದುಕಿ ಯಾಕೆ ಇಷ್ಟು ಬೇಗ ವಾಪಸ್ ಬರ್ತಾ ಇದ್ದಾಳೆ? ಬರಿಗೈಯಿಂದ ಹಾಗೆ ಬರ್ತಾ ಇದೆಯಲ್ಲ, ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಯಲ್ಲೇ ಅರವಿ ಒಕ್ಕೊಂಬರೋನಂತ ಹಳ್ಳಕ್ಕೇನೋ ಹೋದ್ನವ. ಆದ್ರ ತಲೆ ಸುತ್ತು ಬಂದು ಹಳ್ಳ ದಂಡಿ ಮೇಲೆ ಬಿದ್ದುಬಿಟ್ಟೆ. ತಲೆ ಮೇಗಿನ ಅರವಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗ್ಬಿಡ್ತವ. ಅಯ್ಯೋ ಅಯ್ಯೋ, ಹಾಳಾದವಳೆ, ಎಡಿಗೆ ಬಂದಿತ್ತು.
ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯನವ. ನನಗೆಲ್ಲ ಗೊತ್ತೈತವ, ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು, ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನ್ರ ಮಾಡ್ಕೊಂಡು ಬಿಡ್ತಾನೋ ಅಂತ ಸುಮ್ಮನದಿನವ. ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕು ಅಂತ ಬಂದ್ರ ದೇವರಂತ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಮನೆಯಿಂದ ಹೊರ ಹಾಕಿದೆ. ಹಾಗೂ ನಾ ಸುಮ್ಮನಾದೆ. ಯಾಕೆ ಹೇಳು, ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀನು ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರೋದಿಲ್ಲವಾ, ಸುಮ್ಮನಿರೋದಿಲ್ಲ. ಇವತ್ತೆರಡರಾಗ ಒಂದು ತೀರ್ಮಾನ ಆಗಾಕ ಬೇಕು. ಬರ್ಲಿ ನನ್ನ ಮಗ, ಬರ್ಲಿ. ಇವತ್ತ 2ರಾಗ ಒಂದು ತೀರ್ಮಾನ ಆಗಾಕ ಬೇಕು. ಇವತ್ತು ಈ ಮನೆಯಾಗ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಬರ್ಲಿ ನನ್ನ ಗಂಡ. ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಾಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದು. 7 ಹೆಜ್ಜೆಗಳ ಸಂಪ್ರದಾಯ ನಿನಗೇನರ ಗೊತ್ತೈತೇನವ? ಅದು ನಿನಗ ಗೊತ್ತಿದ್ದಿದ್ರ ನೀ ಹೆಂಗ ಮಾತಾಡ್ತಿದ್ದಿಲ್ಲವ, ಹೆಂಗ ಮಾತಾಡ್ತಿದ್ದಿಲ್ಲ ಹೇಳಿ. ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೊಳ್ತಾ ಇದೆಯಲ್ಲ, ನಿನ್ನ ಗಡ್ಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ ತಿಳಿದಿಯವ? ಗುರು ಹಿರಿಯರು ಎಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಹೆಣ್ಣು ಗಂಡು ಜೊತೆ ಮೇಲೆ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಬಲಗಾಲಿಟ್ಟು ಗಂಡನ ಮನೆಗೆ ಬರ್ತಾಳಲ್ಲ, ಅದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯಾ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ತನ್ನ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಆಕಿಗಂತಾರವ ಕಾರೇಶು ದಾಸಿ ಅಂತ. ಕರುಣೇಶು ಮಂತ್ರಿ, ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾಳಲ್ಲ, ಆಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಇನ್ನ ಭೋಜ್ಯೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿ ನಗನಗತಾ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಆಕಿಗಂತಾರವ ಭೋಜ್ಯೇಶು ಮಾತಾ. ಇನ್ನ ರೂಪೇಶು ಲಕ್ಷ್ಮಿ, ಹಣ್ಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರಿಶಿನ ಬಳ್ಕೊಂಡು ಮನೆ ದೀಪ ಅಂಟಿಸ್ಕೊಂಡು ಓಡಾಡ್ಕೊಂಡಿರ್ತಾಳಲ್ಲ, ಆಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭಾ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು, ಅದಕ್ಕಂತಾರ ಶಯನೇಶು ರಂಭಾ ಅಂತ. ಇನ್ನ ಕ್ಷಮಯಾ ಧರಿತ್ರಿ, ಅಣ್ಣ ತಮ್ಮ ಅಕ್ಕ ತಂಗಿ ಮನೆಗೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲ, ಆಕೆಗಂತಾರವ ಕ್ಷಮಯಾ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾರಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು? ಸುಮ್ಮನಿದ್ದ ಹೋಗಿ ಜಾಸ್ತಿನೇ ಮಾತಾಡ್ತೀಯ. ಎಷ್ಟು ಹೇಳಿನ್ರಿ, ಹಳ್ಳಕ್ಕೆ ಹೋಗೋದು ಬ್ಯಾಡ
ಜರ್ತಾರಿ ಸೀರಿ ಎಲ್ಲ ಓದ ನೀರಾಗ ಹೋಗದಾಳ್ರಿ. ಹಿಂಗ್ಯಾಕೆ ಮಾಡಿದ್ರಿ ಅಂತ ಕೇಳಿರ ನನ್ನ ಬಿಡ್ಯಾಕ ಬರ್ತಾಳ್ರಿ ನಿಮ್ಮವ್ವ. ನಾ ಹೆಂಗಿರ್ಲಿ? ನಾ ಸಾಯ್ತೀನಿ. ಅವ್ವ, ಮಹಾತಾಯಿ ಮನೆಗೆ ಸೊಸೆಯಾಗಿ ಬಂದಾಕಿ ಮನೆ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಇವಳನ್ನ ಮಾಡ್ಕೊಂಡು ಬಂದಾಯಿಂದ ನೋಡ್ತಾ ಇದ್ದಾನೆ. ಇದೇ ಹರಿಕಥೆ ಆಗಿದೆ. ಕತ್ತೆ ವಯಸ್ಸಾಯ್ತು, ಮುದ್ದಾದ ಸೊಚಿನಿ ಹೆಂಗ್ ನೋಡ್ಕೋಬೇಕು ಕಬರಿದ್ಯಾ? ಶಭಾಷ್ ಮಗನ, ಶಭಾಷ್. ನನ್ನ ಎದೆ ಹಾಲು ಕೊಟ್ಟು ನೀನು ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕ, ಸಾರ್ಥಕ ಆತು. ಮಗ ಆದವ ಹೆಂಡತಿ ತಪ್ಪಿ ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಬಿಟ್ಟು ಹೆಂಡತಿ ಸೀರಿ ಸೆರಗಿಡ್ಕೊಂಡು ಅಡ್ಡಾಡೋ ನಿನ್ನಂತ ಚಂಡ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ನನ್ನ ಹೊಟ್ಟೆ ಉರಿಯಾಕತ್ತದೋ ಯಪ್ಪ, ನನ್ನ ಹೊಟ್ಟೆ ಉರಿಯ. ಏನಂದೆ ಮುದುಕಿ? ಹೆತ್ತ ಮಗ್ಗ ಶಂಡ ಅಂತೀಯ? ಪ್ರಪಂಚದಾಗ ತೀರ್ಸಕ್ ಆಗದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಇದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ.
ಊಟ ಮಾಡಿ ಹೊಟ್ಟೆ ಬಾಳ ಹಸಿಕತ್ತಪ್ಪ. ಬರ್ಬೋದು. ಅವ್ವ ಅಣ್ಣ 3 ದಿನ ಆಯ್ತಪ್ಪ ಊಟ ಮಾಡಿ, ಹೊಟ್ಟೆ ಬಹಳ ಸಂಕಟ ಆಗತ್ತದೆ. ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಡ್ರಪ್ಪ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ. ಹಸುವಿನ ತಾಪ ತಾಳದೆಯರು
ಮನವು ಬೇಡಿದೆ ಭಿಕ್ಷೆಯನ್ನ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯನ್ನ ನೀಡಿರಿ ಭಿಕ್ಷೆಯ ನೀಡಿರಿ ಭಿಕ್ಷೆಯ ದಾನ ಮಾಡಿರಿ ಭಿಕ್ಷಾ ನೀಡಿರಿ ದಾನ ಮಾಡಿರಿ ಭಿಕ್ಷಾ ನೀಡಿರಿ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯನ್ನ ಹಸುವಿನ ತಾಪ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯನ್ನ ನೀಡಿರಿ ಭಿಕ್ಷೆಯ ನೀಡಿರಿ ಭಿಕ್ಷೆಯ ದಾನ ಮಾಡಿರಿ ಭಿಕ್ಷಾ ನೀಡಿರಿ ದಾನ ಮಾಡಿ ದಾನ ಮಾಡಿರಿ ನಾನು ನನ್ನ ದೇವ್ರನ್ನ ಹುಡ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಹುಡ್ಕೊಂಡು ಹೋಗ್ತೀನಿ ರೀ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ, ಈ ಮನೆಯಲ್ಲಿ ನಿನಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನಿ ಅಂದ್ರೆ ಬರ್ತಾ ಇದ್ದೀನಿ, ಇನ್ಯಾವತ್ತೂ ನಿಮ್ಮ ಮಾತು ಮೀರೋದಿಲ್ಲ ರೀ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಅಂದ್ರೆ ಬರ್ತಾ ಇದ್ದೀನಿ ಅಂದ್ರೆ